ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ಕಾರ್ಡ್ ಇದೆ. ಎಷ್ಟು ವರ್ಷ ಆಯ್ತು ಮಾಡಿಸಿ? ಸರ್ 1 ವರ್ಷ ಆಯ್ತು. ಈಗ ಕಾರ್ಮಿಕ ಇಲಾಖೆ ಕಾರ್ಡ್ ಯಾಕೆ ಬೇಕಂತ ಗೊತ್ತಾ ನಿಮಗೆ? ಸರ್ ಗೊತ್ತಿಲ್ಲ ಸರ್ ನಮ್ಗೆ. ಇದೆಲ್ಲ ತಿಳ್ಕೊಂಡಿದೀವಿ, ಹೇಳ್ತಾ ಇದ್ರು, ಬಟ್ ಮಾಡಿಸಿದ್ದಿಲ್ಲ ಎಷ್ಟು ವರ್ಷ. ಇವಾಗ ಮಾಡಿಸಿದೀವಿ. ಯಾರು ಹೇಳಿ ಕಾರ್ಮಿಕ ಸಚಿವರು? ಸಂತೋಷ್ ಲಾಡ್. ಕಾರ್ಮಿಕ ಇಲಾಖೆ ಒಂದು ಕಾರ್ಡ್ ಅಂತಿದೆ ಗೊತ್ತಾ? ಗೊತ್ತಿಲ್ಲ ಸರ್. 3 ವರ್ಷ ಕೆಲಸ ಮಾಡಿದ್ರೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ. ನೀನ್ ಕೆಲಸ ಮಾಡಿದ್ದ ಅಂದ್ಮೇಲೆ ನೀನ್ ಕೇಳ್ಬೇಕು ತಾನೆ. ಎಸ್ ವೀಕ್ಷಕರೇ, ಬೆಂಗಳೂರು ಸಾಕಷ್ಟು ಕಟ್ಟಡಗಳು ದಿನೇ ದಿನೇ ಬೆಳೀತಾ ಇದೆ. ಬೆಂಗಳೂರು ನಾವಿತ್ತು ವಿಶ್ವೇಶ್ವರ ಲೇಔಟ್ ಅಲ್ಲಿ ಇದೀವಿ. ಇಲ್ಲೊಬ್ರು ಕಟ್ಟಡ ಕಾರ್ಮಿಕರು ಇದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ಸರ್ ಬಸವರಾಜ್ ಅಂತೇಳಿ. ಯಾವ ಊರು? ಯಾದಗಿರಿ. ಯಾದಗಿರಿ. ಇಲ್ಲಿ ಎಷ್ಟು ಟೈಮಿಂದ ಕೆಲಸ ಮಾಡ್ತಿದ್ದೀರಾ? ಸರ್ ಒಂದು 6 ವರ್ಷದಿಂದ ಮಾಡಿ. ಯಾದಗಿರಿಲಿ ಅಲ್ಲಿ ಸುರ್ಪುರನ ಶಾಪುರನ? ಸುರ್ಪುರ್ ಸರ್. ಸುರ್ಪುರ. ಯಾರು? ವೇಣುಗೋಪಾಲ್ ನಾಯಕ ನಿಮ್ಮ? ವೇಣುಗೋಪಾಲ್ ನಾಯ್ಕ. ಹೌದು. ತಂದೆ ತೀರ್ಕೊಂಡ್ರು ಇತ್ತೀಚೆಗಷ್ಟೇ, ಬೈ ಎಲೆಕ್ಷನ್ ಆಯ್ತು. ಹೌದೌದು. ಇವರು ರಾಜಗೌಡ್ರು ಇದ್ರಲ್ಲ ಅವಾಗ? ಅವಾಗಿಲ್ಲ ಸರ್, ಇವಾಗಿಲ್ಲ. ಅವಾಗಿದ್ರು, ಇವಾಗಿಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ರು? ಸರ್ ರಾಜಗೌಡ ಮಾಡ್ತಾ ಇದ್ರು ಸರ್. ರಾಜಗೌಡ್ರು ಮಾಡ್ತಾ. ಸರಿ, ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಬೆಂಗಳೂರಲ್ಲ 6 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಓಕೆ. ನಿಮ್ಗೆ ಎಷ್ಟು ವರ್ಷ ಈಗ? ನಮ್ಗೆ 28 ವರ್ಷ. ಓಕೆ. ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ಕಾರ್ಡ್ ಇದೆ. ಎಷ್ಟು ವರ್ಷ ಆಯ್ತು ಮಾಡಿಸಿ? ಸರ್ 1 ವರ್ಷ ಆಯ್ತು ಮಾಡಿಸಿದೀವಿ, ಇನ್ನೂ ಬಂದಿಲ್ಲ. ಕಾರ್ಡ್ ಇನ್ನೂ ಬಂದಿಲ್ಲ? ಅರ್ಜಿ ಹಾಕಿದ್ದೀವಿ, ಕೊಟ್ಟಿದ್ದಿಲ್ಲ. ಯಾರು ನಿಮ್ದು ಅರ್ಜಿ ಎಲ್ಲ ಇಸ್ಕೊಂಡಿದ್ದು? ಸರ್ ಒಂದು ಇದ್ದಾರೆ ಸುರ್ಪುರಲ್ಲಿ, ಕೊಟ್ಟಿದ್ದೀವಿ, ಗೊತ್ತಿರೋರಿಗೆ. ಅವ್ರಿಗೂ ಇನ್ನೂ ಕೊಟ್ಟಿಲ್ಲ. ಲಂಚ ಏನಾರು ತಗೊಂಡ್ರ? ಇನ್ನ ಏನಿಲ್ಲ ಸರ್, ಏನು. ಈಗ ಕಾರ್ಮಿಕ ಇಲಾಖೆ ಕಾರ್ಡ್ ಯಾಕೆ ಬೇಕಂತ ಗೊತ್ತಾ ನಿಮ್ಗೆ? ಸರ್ ಗೊತ್ತಿಲ್ಲ ಸರ್ ನಮ್ಗೆ. ಯಾಕೆ ಅಂದ್ರೆ ಕಾರ್ಡ್ ಮಾಡಿಸಿ 3 ವರ್ಷ ಆಯ್ತು ಅಂದ್ರೆ ನಿಮ್ಗೆ ಸಾಕಷ್ಟು ಸೌಲಭ್ಯ ಸಿಗುತ್ತೆ ಸರ್ಕಾರದಿಂದ. 3 ವರ್ಷ ಆಯ್ತು ಅಂದ್ರೆ ಪೆನ್ಷನ್ಗೆ ಎಲಿಜಿಬಲ್. ಹೌದಾ ಸರ್? ಮುಂದೆ 60 ವರ್ಷ ಆದ್ಮೇಲೆ ಅದರಿಂದ ಪಿಂಚಣಿ ಬರುತ್ತೆ ತಿಂಗಳು. ನಿಮ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೆರವಾಗುತ್ತೆ. ಆಮೇಲೆ ನಿಮ್ಗೆ ಹಾಸ್ಪಿಟ್ಲ್ ಸೌಲಭ್ಯ ಇದ್ರೆ ಅದಕ್ಕೆ ಸಹಾಯ ಆಗುತ್ತೆ. ಅಥವಾ ಒಂದ್ ವೇಳೆ ಕೆಲಸ ಮಾಡುವಾಗ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಆಗ್ಬಾರ್ದು, ನಿಮ್ ಕುಟುಂಬಕ್ಕೆಲ್ಲ ಪಿಂಚಣಿ ಬರುತ್ತೆ. ಇವೆಲ್ಲ ತಿಳ್ಕೊಂಡಿದ್ದೀರಾ ನೀವು? ಸರ್ ಇದೆಲ್ಲ ತಿಳ್ಕೊಂಡಿದೀವಿ, ಹೇಳ್ತಾ ಇದ್ರು, ಬಟ್ ಮಾಡಿಸಿದ್ದಿಲ್ಲ ಎಷ್ಟು ವರ್ಷ. ಇವಾಗ ಮಾಡಿಸಿದೀವಿ, ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ಲ. ಕೇಳಿದ್ರ ಯಾಕೆ ಬಂದಿಲ್ಲ ಏನು ಅಂತ? ಸರ್ ಹೋಗಿಲ್ಲ ಸರ್ ನಾವು ಊರಿಗೆ. ಓಕೆ. ಈ ವಿಡಿಯೋದಲ್ಲಿ ನಿಮ್ಗೆ ಈಗ ನಾನು ನಿಮ್ಗೊಂದು ನಂಬರ್ ಕೊಡ್ತೀನಿ, ಆ ನಂಬರಿಗೆ ಫೋನ್ ಮಾಡಿ. ನಾನು ಇಂತ ಬಸವರಾಜ್ ತಾನೆ, ನಾನು ಬಸವರಾಜು, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನಾನು ಆಧಾರ್ ಕಾರ್ಡ್ ವಿಳಾಸ ಇದು, ನನಗೆ ಕಾರ್ಡ್ ಬೇಕು, ಎಲ್ಲಿ ಮಾಡಿಸ್ಬೇಕು, ಬೆಂಗಳೂರಲ್ಲೇ ಮಾಡ್ಕೊಡ್ತೀರಾ ಕೇಳಬೇಕು. ಸರಿ, ಕೇಳ್ತೀನಿ. ಇದು ಮಾಡ್ಕೊಂಡ್ರೆ ನಿಮ್ಗೆ ಬೇಕಾದಷ್ಟು ಅನುಕೂಲಗಳು ಸಿಗುತ್ತೆ. ಸರಿ ಸರ್. ಅಲ್ವಾ? ಹೌದು. ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಈಗ ಫ್ರೀ ಆಗಿ ಮಾಡ್ತೀರಾ, ಇಲ್ಲ ತಾನೆ? ಸಂಬಳ ಬೇಕು ಸರ್. ರೊಕ್ಕ ಬೇಕು. ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಬೇಕು. ಹೌದು ಸರ್. ಅಲ್ವಾ? ಕಾರ್ಡ್ ಇಂದ ಸಾಕಷ್ಟು ಸೌಲಭ್ಯ ಇದೆ. ಈಗ ಆಧಾರ್ ಕಾರ್ಡ್ ಯಾಕೆ ಮಾಡಿಸ್ತೀವಿ? ಅಡ್ರೆಸ್ ಪ್ರೂಫ್ ಮತ್ತೊಂದು, ಕನ್ನಡದವರು ಅನ್ನಕ್ಕೆ. ಮುಖ್ಯವಾಗಿ ಈಗ ಯಾಕೆ ಸರ್ವೆ ನಡೀತಾ ಇದೆ ಅಂದ್ರೆ UP, ಬಿಹಾರ, ಬೇರೆ ರಾಜ್ಯದವರೇ ಕಟ್ಟಡ ಕಾರ್ಮಿಕರ ಕೆಲಸ ಜಾಸ್ತಿ ಬರ್ತಾರೆ. ಹೌದೌದು ಸರ್. ಅವ್ರುಗಳೆಲ್ಲ ಸುಳ್ಳು ಹೇಳಿ ಕಾರ್ಡ್ ಮಾಡಿಸ್ಬಿಟ್ಟವ್ರೆ. ಅದೇ ಹಂಗಾಗಿ ನಿಮಗೆ ಸಿಗಬೇಕು ಕಾರ್ಡ್ ಅಂತ. ನಮ್ಗೆ ಸಿಗ್ಬೇಕು ಸರ್. ಅರ್ಜಿ ಹಾಕಿದೀವಿ, ಇನ್ನೂ ಸಿಕ್ಕಿಲ್ಲ. ಊರಿಗೆ ಹೋದ್ಮೇಲೆ ರಿವರ್ಸ್ ಮಾಡ್ಕೊಂಡು ಬರ್ತೀವಿ. ರಾಜಕೀಯ ಹೋಟೆಲ್ ಎಲ್ಲ ಹಾಕ್ತೀರಾ ಸರ್? ವೇಣುಗೋಪಾಲ್ ಅಲ್ಲೇ ಊರಲ್ಲಿ ಹಾಕ್ತೀರಾ? ಓಕೆ. ಯಾವ ಸರ್ಕಾರ ಇರೋದು? ಕಾಂಗ್ರೆಸ್ ಸರ್. CM ಸಿದ್ದರಾಮಯ್ಯ. ಸಿದ್ದರಾಮಯ್ಯ. ಯಾರು ಹೇಳಿ ಕಾರ್ಮಿಕ ಸಚಿವರು? ಸಂತೋಷ್ ಲಾಡ್. ಓಕೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ನಮ್ಗೆ ಲೇಬರ್ ಕಾರ್ಡ್ ಮಾಡಿಕೊಡಿ. ನಿಜಕ್ಕೂ ಕೆಲಸ ಮಾಡ್ತಿರೋ ಅಂತ ಅರ್ಹ ಕನ್ನಡಿಗ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡ್ಕೊಡಿ. ಹೌದು ಅಲ್ವಾ? ಹೌದು ಸರ್. ಯಾರ್ಯಾರೋ ಬಂದ್ಬಿಟ್ಟು ಯಾರ್ಯಾರೋ ದಲ್ಲಾಳಿಗಳು ಬಂದು ಮಾಡಿಸ್ಬಾರ್ದು. ಅದೇ ಸರ್. ಓಕೆ. ಸರಿ ಬಸವರಾಜ್ ಅವರೇ, ಒಂದು ನಂಬರ್ ಕೊಡ್ತೀನಿ, ಅದಕ್ಕೆ ಫೋನ್ ಮಾಡ್ಬಿಟ್ಟು ನಿಮ್ ಡೀಟೇಲ್ಸ್ ಹೇಳಿ ಮಾಡ್ಕೊಡ್ತಾರೆ. ಸರಿ, ಓಕೆ ಸರ್. ಎಸ್ ಬಾರಣ್ಣ. ಏನ್ ನಿನ್ನ ಹೆಸರು? ರಮೇಶ್ ಅಂತ. ರಮೇಶ್. ಯಾವ ಊರು? ನಮ್ದು ದೇವದುರ್ಗ. ಎಷ್ಟು ವರ್ಷ ನಿಂಗೆ? 21 ವರ್ಷ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀನಿ? ಒಂದು 3 ವರ್ಷ ಆಯ್ತು ಕೆಲಸ ಮಾಡ್ತಾ ಇದೀಯಾ? ಓಕೆ. ಎಲ್ಲಿ ರಾಯಚೂರಿಂದಲೇ ಬಂದಿರೋ? ದೇವದುರ್ಗನಾ? ದೇವದುರ್ಗ. ಓಕೆ. ಇಲ್ಲೆಲ್ಲಿ ಉಳ್ಕೊಂಡಿದ್ದೀರಾ? ಇಲ್ಲೇ ಇದು ಚಂದನಹಳ್ಳಿ. ಎಷ್ಟು ಕೊಡ್ತಾರೆ ಪಗಾರ ನಿಂಗೆ? ನಮಗೆ ಕೊಡ್ತಾರೆ 850. 850 ರೂಪಾಯಿ. ಊಟ ತಿಂಡಿ? ಊಟ ಎಲ್ಲ ನಮ್ಮ ಕಡೆಗೆ. ಊಟ ಎಲ್ಲ ನಿಮ್ದೆ? ಉಳ್ಕೊಳಕ್ ಜಾಗ ಎಲ್ಲ ಕೊಟ್ಟವ್ರೆ? ಕೊಟ್ಟವ್ರೆ. ಓಕೆ. ನಿಮ್ ಕಾರ್ಮಿಕರಿಗೆ ಸಂಬಂಧಪಟ್ಟ ಒಂದಷ್ಟು ಸೌಲಭ್ಯಗಳಿದೆ. ಕಾರ್ಮಿಕ ಇಲಾಖೆ ಒಂದು ಕಾರ್ಡ್ ಅಂತಿದೆ, ಗೊತ್ತಾ ನಿಂಗೆ? ಗೊತ್ತಿಲ್ಲ ಸರ್. ನೀನೊಬ್ಬ ಕಾರ್ಮಿಕ, ನಾನು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳಕ್ಕೆ ನಿಂದೇ ಒಂದು ಕಾರ್ಡು. ಈಗ ಆಧಾರ್ ಕಾರ್ಡ್ ಕೊಟ್ರೆ ನಿಮ್ಮೂರು ಯಾವ್ದು ಅಂತ ನೀನ್ ಯಾರನ್ನು ಗೊತ್ತಾಗುತ್ತೆ. ರೇಷನ್ ಕಾರ್ಡ್ ಇಂದ ಒಂದಷ್ಟು ರೇಷನ್ ಸಿಗುತ್ತೆ. ಹಂಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಅಂತಿದೆ, ಅದನ್ನ ಮಾಡಿಸ್ಬೇಕು. ಸರ್. ಗೊತ್ತಿಲ್ಲ ನಿಂಗೆ? ಗೊತ್ತಿಲ್ಲ ಸರ್. 3 ವರ್ಷದಿಂದ ಕೆಲಸ ಮಾಡ್ತಿದ್ಯಾ. ಕೆಲಸ ಶುರು ಮಾಡ್ದಲ್ಲ ಈ ಕಾರ್ಡ್ ಮಾಡಿಸಿದ್ರೆ ನೀನ್ ಪೆನ್ಷನ್ಗೆ ಎಲಿಜಿಬಲ್ ಆಗ್ತಿತ್ತು. ಅಂದ್ರೆ ಪೆನ್ಷನ್ ಪಡ್ಕೊಳ್ಳಕ್ಕೆ ನೀನು ಅರ್ಹ ಆಗ್ತಿದ್ದೆ. ಈ ಕಾರ್ಡ್ ಮಾಡಿಸಿದ್ರೆ 3 ವರ್ಷ ಕೆಲಸ ಮಾಡಿದ್ರೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ. ಅಂದ್ರೆ ಕಾರ್ಡ್ ಮಾಡಿಸಿ 3 ವರ್ಷ ಆಗಿರ್ಬೇಕು. ಹೌದಾ? ಆಯ್ತಾ? ಮದುವೆ ಆಗಿಲ್ಲ ತಾನೇ? ಇಲ್ಲ ಸರ್, ಆಗಿಲ್ಲ. ಆಯ್ತಾ? ನಿನ್ ಮದುವೆಗೆ, ನೆಕ್ಸ್ಟ್ ನಿನ್ ಮಕ್ಕಳು ಮದುವೆಗೆ, ಏನಾದ್ರು ನಿನ್ ಮಕ್ಕಳು ಓದ್ಸಕ್ಕೆ, ಅಥವಾ ನೀನೇನಾದ್ರು ಸಂಜೆ ಮೇಲೆ ಸ್ಕೂಲ್ ಕಾಲೇಜ್ಗೆ ಹೋಗ್ತೀನಿ, ಡಿಗ್ರಿ ಕಟ್ಟಿ, ಏನ್ ಓದಿದ್ಯಾ? ನಾನು ಲಾಸ್ಟ್ 8. ನೀ ಏನಾರು SLC ಎಕ್ಸಾಮ್ ಕಟ್ತೀನಿ, ನಂಗೆ ಫೀಸ್ ಕಟ್ಟಕ್ ಆಗ್ತಿಲ್ಲ ಅಂದ್ರೆಲ್ಲ ಸರ್ಕಾರ ಸಹಾಯ ಮಾಡುತ್ತೆ. ಆಯ್ತಾ? ಸಂಜೆ ಕಾಲೇಜ್ಗಳಿದೆ, ಅವೆಲ್ಲ ಮಾಡ್ಬೋದು ಕೆಲಸ ಮಾಡೋದ್ರ ಜೊತೆಗೆ. ಹೌದಾ? ನಿಮ್ ಊರಲ್ಲೆಲ್ಲ ಏನ್ ಮಾಡ್ತಾರೆ? ನಮ್ ಕಡೆಗೆಲ್ಲ ಏನಿಲ್ಲ ಸರ್. ತಂದೆ ತಾಯಿ ಎಲ್ಲ ಊರ ಮನೇಲಿ ಇದಾರೆ. ಓಕೆ. ನೀನ್ ಕೆಲಸ ಮಾಡ್ತಾರೆ, ಜಮೀನ್ ಕೆಲಸ ಮಾಡೋದು. ನೀವ್ ಮಾತ್ರ ಇಲ್ಲಿ ಕೆಲ್ಸಕ್ಕೆ ಬಂದಿರೋದು.
ನಿಂಗೊಂದು ನಂಬರ್ ಕೊಡ್ತೀನಿ, ಸಹಾಯವಾಣಿ ಅಂತ. ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಾವು ಹಿಂಗೆ ಕಟ್ಟಡ ಕಾರ್ಮಿಕರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಇಲ್ಲ, ನಮ್ಮ ಟೀಮಲ್ಲಿ ಯಾರು UP ಬಿಹಾರ್ ಅವ್ರು ಬರ್ತಾರೆ ಅವ್ರಿಗೆಲ್ಲ ಇದೆ, ಯಾರು ಮಾಡಿಸ್ಬಿಟ್ಟವ್ರೆ, ನಕಲಿ ಕಾರ್ಡ್ ಎಲ್ಲ ತೆಗೆದಾಕ ನಮಗೆ ಕಾರ್ಡ್ ಮಾಡಿಕೊಡಿ ಅಂತ ಹೇಳಬೇಕು. ಹಾಂ ಸರ್ ಆಯ್ತು. ನೀನು ಕೆಲಸ ಮಾಡ್ತಿದ್ದ ಅಂದ್ಮೇಲೆ ನೀನು ಕೇಳ್ಬೇಕು ತಾನೆ. ಅದೇ ಸರ್ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಕೆಲಸ ಮಾಡ್ಬಿಟ್ಟು ಸಂಜೆ ಸಂಬಳ ತಗೊಳ್ಳದೆ ವಾಪಸ್ ಹೋಯ್ತೀಯ ನೀನು? ಇಲ್ಲ ಹೋಗಲ್ಲ. ಯಾಕೆ ತಗತೀಯ? ಕೆಲಸ ಮಾಡಿರ್ತಾನೆ ಹಂಗೆ. ಅದಕ್ಕೆ ನೀನು ಕೆಲಸ ಮಾಡೋದಕ್ಕೆ ಕಾರ್ಡ್ ತಗೋಬೇಕು. ಕಾರ್ಡ್ ತಗೊಂಡ್ಬಿಟ್ಟು ನಾಳೆ ನೀನು ಇಲ್ಲಿ ಅಂತಲ್ಲ, ಇವತ್ತು ಬೆಂಗಳೂರಲ್ಲಿ ಮಾಡ್ತೀಯ, ನಾಳೆ ನಿಮ್ಮ ರಾಯಚೂರಲ್ಲೇ ಮಾಡ್ಬೋದು, ಮಾನ್ವಿಲ್ ಮಾಡ್ಬೋದು, ಗುಲ್ಬರ್ಗಕ್ಕೆ ಹೋಗ್ಬೋದು. ನೀನ್ ಎಲ್ಲೇ ಇದ್ರು ನೀನೊಬ್ಬ ಕಾರ್ಮಿಕ ಅನ್ನೋದಕ್ಕೊಂದು ಕಾರ್ಡ್ ಇರುತ್ತೆ. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅಂತ, ಕಲ್ಗಟ್ಟಿ MLA ಆಯ್ತಾ, ಅವ್ರು ಕಾರ್ಮಿಕ ಸಚಿವರು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ. ಈಗ ಅವರು ನಕಲಿ ಕಾರ್ಡ್ ಏನೇನಿದೆ ಅದನ್ನೆಲ್ಲ ತೆಗ್ಸಾಕಿ ಕರ್ನಾಟಕದ ನಿಜವಾದ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಕಾರ್ಡ್ ಮಾಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ನಾ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡ್ತೀಯಲ್ಲ, ಮಾಡ್ಬಿಟ್ಟು ತಿಳ್ಕೊಬಿಟ್ಟು ಕಾರ್ಡ್ ಮಾಡಿಸಿದ್ಮೇಲೆ ನಂಗೆ ಫೋನ್ ಮಾಡಿ ಹೇಳ್ಬೇಕು. ಇಲ್ಲ ನಿಮ್ಮ ಕೇಳ್ತೀವಿ. ಇಲ್ಲ ಸರ್ ಮಾಡ್ತೀವಿ ಖಂಡಿತ. ಸರಿ ಆಯ್ತು, ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.